ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ನಾನು ಮಲ್ಲಿಕಾರ್ಜುನ್ SK SDK ಪ್ರೌಢಶಾಲೆ ನಾಗರಬೆಟ್ಟದಲ್ಲಿ ಪ್ರಥಮ ಭಾಷೆ ಕನ್ನಡ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಾವು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದ ಮೊದಲನೇ ಗದ್ಯವಾದಂತಹ ಯುದ್ಧದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಯುದ್ಧದ ಬಗ್ಗೆ ನಮಗೆ ಎಂತಹ ಕಲ್ಪನೆ ಇದೆ? ಪ್ರಾಚೀನ ಕಾಲದಿಂದಲೂ ಕೂಡ ಈ ಯುದ್ಧ ಇತ್ತು. ಇವತ್ತು ನಿನ್ನೆ ಮೊನ್ನೆದಲ್ಲ ಈ ಯುದ್ಧ. ಇತಿಹಾಸದುದ್ದಕ್ಕೂ ಯುದ್ಧ ತನ್ನ ಇರುವಿಕೆಯನ್ನು ತೋರಿಸ್ತಾನೆ ಬಂದಿದೆ. ಪ್ರಾಚೀನ ಕಾಲದಲ್ಲಿ ರಾಜಮಹಾರಾಜರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ, ಆಸೆಗಾಗಿ, ಇಡೀ ಜಗತ್ತನ್ನು ಗೆಲ್ಲಬೇಕು ಅನ್ನುವಂತಹ ಮಹದಾಸೆಯಿಂದಾಗಿ ಯುದ್ಧವನ್ನು ಕೈಗೊಳ್ತಾ ಇದ್ರು. ಯುದ್ಧದಿಂದ ಆಗ್ತಕ್ಕಂಥ ಪರಿಣಾಮ ಬಹಳಷ್ಟು ಘೋರವಾಗಿರ್ತಾ ಇತ್ತು ಅನ್ನೋದು ಕೂಡ ಅವರಿಗೆ ಗೊತ್ತಿತ್ತು. ಅಂದು ಹಾಗಾದ್ರೆ ಇಂದು ಕೂಡ ಯುದ್ಧ ಆಗ್ತಾ ಇದೆ. ಗಡಿಯ ವಿಷಯವಾಗಿ ಯುದ್ಧ ಆಗ್ತಾ ಇದೆ. ಆಸ್ತಿಯ ವಿಷಯವಾಗಿ ಯುದ್ಧಗಳು, ಕಲಹಗಳು ನಡೀತಾ ಇವೆ. ಹಾಗಾಗಿ ಯುದ್ಧ ಅಂದ ತಕ್ಷಣ ನಮ್ಮಲ್ಲಿ ಮೂಡುವಂತ ಕಲ್ಪನೆ ಏನಪ್ಪಾ ಅಂತಂದ್ರೆ, ಇಂದು ಯುದ್ಧಗಳು ಹೇಗಾಗಿದ್ದಾವೆ ಅಂದ್ರೆ, ಮೊದಲಿನ ಪ್ರಾಚೀನ ಕಾಲದಲ್ಲಿ ಎಲ್ಲ ಯುದ್ಧಗಳು ಮುಖಾಮುಖಿಯಾಗಿ ನಡೀತಾ ಇತ್ತು, ನೇರವಾಗಿ. ಈ ಯುದ್ಧಗಳು ಆಗಲ್ಲ. ಎಲ್ಲೋ ಇರ್ತಾರೆ, ಇನ್ನೆಲ್ಲೋ ಬಾಂಬ್ಗಳನ್ನ, ಬಂದೂಕುಗಳ ಸುರಿಮಳೆಯನ್ನ ಗೈತಾ ಹೋಗ್ತಾರೆ. ಕಣಿ ಕಾಣೋದೇ ಇಲ್ಲ. ಯುದ್ಧ ಆಗುವಂಥದ್ದು ಕಣಿ ಕಾಣೋದೇ ಇಲ್ಲ. ಇಂತಹ ಯುದ್ಧದ ಬಗ್ಗೆ ಬಹಳಷ್ಟು ಸೊಗಸಾಗಿ ಸಾರಾ ಅಬೂಬಕರ್ ಅವರು ಅದರಿಂದ ಏನು ಪರಿಣಾಮ ಆಗ್ತದೆ, ಯುದ್ಧದ ಘೋರತೆ ಎಷ್ಟು ತೀವ್ರವಾಗಿರ್ತದ ಅನ್ನೋದನ್ನ ಈ ಪ್ರಸ್ತುತ ಯುದ್ಧ ಅನ್ನುವಂಥ ಗದ್ಯದ ಮೂಲಕವಾಗಿ ಬಹಳ ಸೊಗಸಾಗಿ ವಿದ್ಯಾರ್ಥಿಗಳೆಲ್ಲರಿಗೂ ಮನಮುಟ್ಟುವ ಹಾಗೆ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಈ ಯುದ್ಧ ಅನ್ನುವಂಥದ್ದು, ಇದರ ತದ್ಭವ ರೂಪ ಏನಪ್ಪಾ ಅಂತಂದ್ರೆ ಯುದ್ಧ. ನೋಡಿ ವಿದ್ಯಾರ್ಥಿಗಳೇ, ಇದು ಗದ್ಯ ಸಾಹಿತ್ಯದ ವಿವಿಧ ಗದ್ಯ ಸಾಹಿತ್ಯಕ್ಕೆ ಸೇರಿದಂತ ಒಂದು ಪ್ರಕಾರ. ಈ ಗದ್ಯ ಸಾಹಿತ್ಯದಲ್ಲಿ ವಿವಿಧ ಸಣ್ಣ ಕಥೆಗಳು ಕೂಡ ಬರ್ತಾವ. ಅದರಲ್ಲಿ ಹೊಸಗನ್ನಡ ಬಹಳಷ್ಟು ಜನಪ್ರಿಯವಾಗಿರುವಂತಹ ಒಂದು ಕಥೆ ಇದು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಆಗಿರ್ಬೋದು, ಇವರ ಅನಂತಮೂರ್ತಿ ಆಗಿರ್ಬೋದು, ಪಿ ಲಂಕೇಶ್ ಆಗಿರ್ಬೋದು, ಚದುರಂಗ ಅವರು ಆಗಿರ್ಬೋದು, ಅನುಪಮ ನಿರಂಜನ್ ಆಗಿರ್ಬೋದು, ವೈದೇಹಿ ಆಗಿರ್ಬೋದು, ಯಶವಂತ್ ಚಿತ್ತಾಲ್, ಪೂರ್ಣಚಂದ್ರ ಚೇದಶ್ವಿ, ಅಮರೇಶ್ ನುಗುಡೋಣಿ, ಸಾರಾ ಅಬೂಬಕರ್ ಮೊದಲಾದವರು ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಗದ್ಯ ಸಾಹಿತ್ಯದಲ್ಲಿ ಬರುವಂತಹ ಈ ಸಣ್ಣ ಕಥಾ ಸಾಹಿತ್ಯಕ್ಕೆ ಅಪಾರವಾಗಿರುವಂತಹ ಕೊಡುಗೆಗಳನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಯಾರೋ ಒಬ್ಬರಪ್ಪ ಅಂದ್ರೆ ನಮ್ಮ ಸಾರಾ ಅಬೂಬಕರ್ ಅವರು ಕೂಡ ಒಬ್ಬರು. ಈ ಸಣ್ಣ ಕಥೆಯ ಉದ್ದೇಶ ಏನಪ್ಪಾ? ಸಮಾಜದಲ್ಲಿನ ಏಳು ಬೀಳುಗಳು ಮತ್ತು ಜನರ ಬದುಕು ಬವಣೆಗಳು, ನೋವು ನಲಿವುಗಳು, ಕ್ರೌರ್ಯ, ಶಾಂತಿ ಹಾಗೂ ಅದರ ಪರಿಣಾಮ, ಮಾನವೀಯ ಮೌಲ್ಯ, ಈ ಎಲ್ಲವುಗಳನ್ನ ಜನರಿಗೆ ಮನಮುಟ್ಟಿಸುವಂತದ್ದು ಅಥವಾ ಓದುಗರಿಗೆ, ಸಹೃದಯರಿಗೆ ಮನಮುಟ್ಟಿಸುವಂತ ಕೆಲಸವನ್ನ ಈ ಸಣ್ಣ ಕಥಾ ಸಾಹಿತ್ಯ ಪ್ರಕಾರ ಮಾಡ್ತಾ ಹೋಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಯುದ್ಧದ ಬಗ್ಗೆ ಒಂದಿಷ್ಟು ಪರಿಣಾಮಕಾರಿಯಾಗಿರುವಂತಹ ಅಂಶಗಳನ್ನು ನಾವು ನೋಡ್ತಾ ಹೋದ್ರೆ ನೆನಪಲ್ಲಿ ಇಟ್ಕೋಬೇಕು. ಆಗ್ಲೇ ಹೇಳಿದ ಹಾಗೆ ಯುದ್ಧ ಪೂರ್ವಕಾಲದಿಂದಲೂ ಕೂಡ ಇರುವಂಥದ್ದು. ಯಾಕೆ ಯುದ್ಧ ನಡೀತಾ ಇತ್ತು? ಯುದ್ಧಕ್ಕೆ ಏನಪ್ಪಾ ಕಾರಣಗಳು ಕೇಳಿದ್ರೆ ಹೇಳಲಿಕ್ಕೆ ಬರಬೇಕು. ಒಂದು, ಸಾಮ್ರಾಜ್ಯವನ್ನ ವಿಸ್ತರಿಸಬೇಕು ಅನ್ನುವಂಥದ್ದು. ಎರಡನೇದ್ದು ಆಸೆ, ಲೋಭ. ಇನ್ನೊಂದು, ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದು. ಮತ್ತೊಂದು, ಕೌಟುಂಬಿಕ ಜಗಳಗಳು. ಕೊನೆಯದಾಗಿ ದ್ವೇಷವನ್ನ ಸಾಧನೆ ಮಾಡುವಂಥದ್ದು. ಇವೆಲ್ಲ ಯುದ್ಧಕ್ಕೆ ಏನಪ್ಪಾ ಅಂದ್ರೆ ಕಾರಣಗಳಾಗಿರ್ತಾವ. ಇಂತಹ ಯುದ್ಧದ ಭೀಕರತೆಯು ಧರ್ಮ ಆಗಿರ್ಬೋದು, ದೇಶಗಳ ಭೇದ ಭಾವವಿಲ್ಲದೆ ಆ ಯುದ್ಧದಲ್ಲಿ ಭಾಗಿಯಾದಂತಹ ಸೈನಿಕರಿಗೂ ಮತ್ತು ಅವರ ಕುಟುಂಬ ವರ್ಗದವರಿಗೂ, ಹಾಗೆಯೇ
ಅವರಿರುವಂಥ ದೇಶಕ್ಕೂ ಕೂಡ ನಾನಾ ರೀತಿಯಾಗಿರುವಂಥ ಸಂಕಷ್ಟಗಳನ್ನು ತಂದೊಡ್ತಾ ಹೋಗ್ತದೆ. ಇದರ ನಡುವೆ ಯುದ್ಧದಲ್ಲಿ ನೊಂದಂಥವರಿಗೆ ಧರ್ಮದ ಭಿನ್ನತೆ ಆಗಿರ್ಬೋದು, ದೇಶ ಭಿನ್ನತೆ ಆಗಿರ್ಬೋದು, ವೈರಿ ಮಿತ್ರ ಇವೆಲ್ಲವುಗಳನ್ನು ಪರಿಗಣಿಸದೆ ಪರಸ್ಪರರು ಸಂಕಷ್ಟ ಪರಿಹಾರಕ್ಕೆ ಆ ರಕ್ಷಣೆಗೆ ತೊಡಗುವಂತಹ ಮಾನವೀಯ ಮೌಲ್ಯಯುತ ನಡವಳಿಕೆಗಳು ಪ್ರಸ್ತುತ ಒಂದು ಗದ್ಯದಲ್ಲಿ ಬಹಳ ಸೊಗಸಾಗಿ ವಿವರಿಸಲ್ಪಡ್ತಾವೆ. ಹಾಗಾದರೆ ಇಂತಹ ಸೊಗಸಾದಂತಹ ಗದ್ಯವನ್ನು ಬರೆದಂತ ಸಾರಾ ಅಬೂಬ್ಕರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ, ಕಿರುಪರಿಚಯವನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಪಠ್ಯಪುಸ್ತಕವನ್ನ ತೆಗಿಬೇಕು ವಿದ್ಯಾರ್ಥಿಗಳೇ, ನೋಡ್ತಾ ಹೋಗ್ರಿ. ಕೃತಿಕಾರರ ಪರಿಚಯ ನೋಡ್ತಾ ಇದ್ರಿ ಚಿತ್ರದಲ್ಲಿ. ಸಾರಾ ಅಬೂಬ್ಕರ್ ಅವರು 3 ಪ್ಯಾರ ರೂಪದಲ್ಲಿ ಬರಿತಾ ಹೋಗ್ಬೇಕು ವಿದ್ಯಾರ್ಥಿಗಳು. ಇದನ್ನೆಲ್ಲ ಪೇರ್ನಲ್ಲಿ ಬರಿತಾ ಹೋಗ್ಬೇಕಾ? ಮೊದಲನೇ ಪ್ಯಾರ ಏನಪ್ಪ ಬರಿಬೇಕು? ಲೇಖಕಿ ಸಾರಾ ಅಬೂಬ್ಕರ್ ಅವರು 30 ಜೂನ್ 1936 ಕಾಸರಗೋಡಿನಲ್ಲಿ ಜನಿಸಿದರು. ಒಂದನೇ ಪ್ಯಾರ ಕ್ಲೋಸ್. ಇನ್ನು ಎರಡನೇ ಪ್ಯಾರ, ಇವರು ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳವಡೆದ ದೋಣಿಯಲ್ಲಿ, ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಮೂರನೇ ಪ್ಯಾರ, ಇವರಿಗೆ ನೃಪತುಂಗ ಪ್ರಶಸ್ತಿ, ಸಾಹಿತ್ಯ ಕೃಷಿಗಾಗಿ ಅನೇಕ ಪುರಸ್ಕಾರಗಳು ಸಂದಿವೆ ಅಂತ ಬರಿಬೇಕು. ಇದು ಕವಿ ಪರಿಚಯ ಆಯ್ತು. ಇಷ್ಟು ಬರೆದ್ರೆ 3 ಅಂಕಗಳು ಸಿಗ್ತಾವೆ ನಿಮಗೆ. ಪರಿಚಯ ಎಲ್ಲ ವಿದ್ಯಾರ್ಥಿಗಳ 3 ಪ್ಯಾರ ಮಾಡಿ. ಮೊದಲನೇ ಪ್ಯಾರ ಇನ್ನೊಂದು ಬಾರಿ. ಮೊದಲನೇ ಪ್ಯಾರ ಏನಿರಬೇಕಂದ್ರೆ ಲೇಖಕಿಯ ಹೆಸರು, ಅವರ ಹುಟ್ಟಿದಂತಹ ಸ್ಥಳ ಮತ್ತು ಅವರ ಜನನವಾದಂತಹ ಇಸ್ವಿ ಮೊದಲನೇ ಪ್ಯಾರ ಇರಬೇಕು. ಎರಡನೇ ಪ್ಯಾರ ಅವರು ಬರೆದಂತಹ ಕೃತಿಗಳು ಇರಬೇಕು. ಮೂರನೇ ಪ್ಯಾರ ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳಿರಬೇಕು. ಹೊಸಗನ್ನಡ ಕವಿಗಳು ಅಂತ ಬಂದಾಗ, ಹಳೆಗನ್ನಡ ಕವಿಗಳು ಅಂತ ಬಂದಾಗ ಮತ್ತೆ ಬೇರೆ ಇರ್ತದೆ. ಇನ್ನೊಂದು ಬಾರಿ, ಸಾರಾ ಅಬೂಬ್ಕರ್ ಅವರು 30 ಜೂನ್ 1936 ಕಾಸರಗೋಡಿನಲ್ಲಿ ಜನಿಸಿದರು. ಇನ್ನಿಷ್ಟು ಬೇಕಂದ್ರೆ ಒಂದನೇ ಪ್ಯಾರದಲ್ಲಿ ಇವರು ಮಹಿಳೆಯ ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡಂತ ಅಪರೂಪದ ಲೇಖಕಿಯಾಗಿದ್ದರು. ಎರಡನೇ ಪ್ಯಾರ, ಇವರು ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳವಡೆದ ದೋಣಿಯಲ್ಲಿ, ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಮೂರನೇ ಪ್ಯಾರ, ಇವರಿಗೆ ನೃಪತುಂಗ ಪುರಸ್ಕಾರವು ಸಂದಿದೆ. ಇದನ್ನು ಹೊರತುಪಡಿಸಿ ಕೂಡ ಪೇರ್ನಲ್ಲಿ ಇಷ್ಟ ಬರೀಬೇಕು. ಇದನ್ನು ಹೊರತುಪಡಿಸಿ ಕೂಡ ಒಂದಿಷ್ಟು ಅಂಶಗಳನ್ನು ನಾವು ತಿಳ್ಕೋಬೇಕು. ಬರೆಯೋದೇನು ಬೇಡ, ಪರೀಕ್ಷೆಯಲ್ಲಿ ಕೇಳ್ಬೋದು. ಇವರ ಕಾದಂಬರಿಗಳು ಮತ್ತೆ ಕಥಾ ಸಂಕಲನಗಳನ್ನು ಕೂಡ ನಾವು ಪರ್ಟಿಕ್ಯುಲರ್ ಆಗಿ ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ನೋಡಿ, ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳವಡೆದ ದೋಣಿಯಲ್ಲಿ ಇವೆಲ್ಲ ಏನಪ್ಪಾ ಅಂದ್ರೆ ಲೇಖಕಿ ಸಾರಾ ಅಬೂಬ್ಕರ್ ಅವರು ಬರೆದಂತಹ ಕಾದಂಬರಿಗಳು. ಇನ್ನು ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಇವೆಲ್ಲ ಏನಂದ್ರೆ ಕಥಾ ಸಂಕಲನಗಳು. ಗೊತ್ತಿರ್ಬೇಕು ವಿದ್ಯಾರ್ಥಿಗಳೇ. ಇನ್ನಿಷ್ಟು ಕವಿ ಪರಿಚಯ ಆದ್ಮೇಲೆ ಆಕರ ಗ್ರಂಥ ಕೂಡ ನಮಗೆ ಗೊತ್ತಿರಬೇಕು. ಅದಾದ್ಮೇಲೆ ಆಸೆ ಭಾವವನ್ನು ನೋಡ್ತಾ ಹೋಗೋಣ. ಕವಿ ಪರಿಚಯ ಆದ್ಮೇಲೆ ಎರಡನೇದಾಗಿ ಆಕರ ಗ್ರಂಥ. ಇಲ್ಲ ಆಸೆ ಭಾವ ಬರೆದಾದ್ಮೇಲೆ ಕೂಡ ಆಕರ ಗ್ರಂಥ ಬರಿಬಹುದು, ಏನು ತೊಂದರೆ ಇಲ್ಲ. ಆಕರ ಗ್ರಂಥ ಚಪ್ಪಲಿಗಳು ಡ್ಯಾಶ್ ಕಥಾ ಸಂಕಲನ. ಚಪ್ಪಲಿಗಳು ಅಂತಕ್ಕಂಥ ಒಂದು ಕಥಾ ಸಂಕಲನ ಮೂಲಕವಾಗಿ ನಾವು ಈ ಯುದ್ಧ ಅನ್ನುವಂಥ ಗದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಅದಕ್ಕಾಗಿ ನೀವು ಆಕರ ಗ್ರಂಥ ಬರೆದು ಡ್ಯಾಶ್ ಕೊಟ್ಟು ಚಪ್ಪಲಿಗಳು ಡ್ಯಾಶ್ ಕಥಾ ಸಂಕಲನ. ಹಾಗಾದ್ರೆ ಯುದ್ಧ ಅನ್ನುವಂಥ ಗದ್ಯದ ಮೂಲಕ ಲೇಖಕಿ ಏನನ್ನ ಹೇಳಲಿಕ್ಕೆ ಹೋಗ್ತಾರೆ ವಿದ್ಯಾರ್ಥಿಗಳಿಗೆ ಅಂತಹ ಆಶಯ ಭಾವವನ್ನು ನಾವು ನೋಡೋದಾದ್ರೆ ಸಂಕ್ಷಿಪ್ತವಾಗಿ ಇಲ್ಲಿ 2 ದೇಶಗಳ ನಡುವೆ ಪರಸ್ಪರ ಯುದ್ಧ ನಡೆಯುವಂತ ಒಂದು ಸಂದರ್ಭ. ದೇಶದ ಗಡಿಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಯುದ್ಧ ವಿಮಾನವೊಂದು ಹಾರಾಡ್ತಾ ಇತ್ತು. ಆ ಆಕಾಶದಲ್ಲಿ ಸಮುದ್ರದ ಮೇಲ್ಭಾಗದಲ್ಲಿ ಹಾರಾಡ್ತಾ ಇರುವಂತಹ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿ ಆಗ್ತದೆ.
ವೈರಿಗಳು ವೈಮಾನಿಕ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆಕಾಶದ ಮೇಲ್ಭಾಗದಲ್ಲಿ ಹಾರಾಡ್ತಾ ಇರುವಂತಹ ವಿಮಾನ ಏನಾಗ್ತದಂದ್ರೆ ನುಚ್ಚುನೂರಾಗಿ ಸಮುದ್ರದ ಮೇಲೆ ಬಿದ್ದು ಬೀಳ್ತದೆ. ಆಗ ಆ ಯುದ್ಧ ವಿಮಾನದ ಒಳಗಡೆ ಇರುವಂತಹ ಒಬ್ಬ ಪೈಲಟ್, ಇನ್ನೊಬ್ಬ ವೈದ್ಯ ಸೈನಿಕ ಇಬ್ಬರಿದ್ರು. ಪೈಲಟ್ ಮೃತನಾದ, ಅದರೊಳಗೆ ಇರುವಂತಹ ಒಬ್ಬ ವೈದ್ಯ ಸೈನಿಕ ಕಾಲಿಗೆ ಬಹಳಷ್ಟು ಪೆಟ್ಟಾಗ್ತದೆ, ಗಾಯ ಆಗ್ತದೆ. ಕಾಲಿಗೆ ಬಹಳಷ್ಟು ಪೆಟ್ಟಾಗಿದ್ದರೂ ಕೂಡ ಆ ವೈದ್ಯ ಸೈನಿಕ ಕಷ್ಟಪಟ್ಟು ನೀರಿನಲ್ಲಿ ಈಜಿ ದಡ ಸೇರುವಂತಹ ಒಂದು ಮಹತ್ತರವಾದಂತಹ ಸಾಧನೆಯನ್ನ ಮಾಡ್ತಾನೆ. ಅಂತೂ ಇಂತೂ ಕಷ್ಟಪಟ್ಟು ಈಜಿ ದಡ ಸೇರ್ತಾನ. ಕಾಲಿಗೆ ಬೇರೆ ಪೆಟ್ಟಾಗಿತ್ತು. ಅಲ್ಲಿಯ ಇದ್ದಂತಹ ಅನ್ಯ ದೇಶದವರ ಕುಟುಂಬದಲ್ಲಿ ಉಂಟಾಗಿರುವಂತಹ ಸಂಕಷ್ಟವನ್ನ ನೋಡಿ ವಿದ್ಯಾರ್ಥಿಗಳೇ. ಸಮುದ್ರವನ್ನ ಈಜ್ತಾನ, ಈಜಿ ದಡ ಸೇರ್ತಾನೆ. ದಡ ಸೇರಿ ಅವನಿಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ತೆವಳುತ್ತಾ ಏನ್ ಮಾಡ್ತಾನ, ಸಮುದ್ರದ ತೀರದಲ್ಲಿ ಇರುವಂತಹ ಒಂದು ಮನೆ ಇರ್ತದೆ, ಒಂಟಿ ಮನೆ. ಆ ಸಮುದ್ರದ ತೀರದಲ್ಲಿರುವಂತಹ ಒಂಟಿ ಮನೆಗೆ ಬರ್ತಾನೆ. ಒಂಟಿ ಮನೆ ಅಂದ್ರೆ ಒಂಟಿ ವಾಸಿಸುವಂತ ಮನೆ ಅಲ್ಲ, ಒಂದೇ ಮನೆ ಇತ್ತು. ಆ ಒಂಟಿ ಮನೆಗೆ ಬರ್ತಾನೆ. ತೆವಳುತ್ತಾ ಬರ್ತಾನೆ. ತೆವಳುತ್ತಾ ಬಂದಾಗ ಆ ಮನೆ ಹತ್ರ ಬಂದಾಗ ಆ ಮನೆಯೊಳಗಡೆ ಒಂದು ಆಕ್ರಂದನ ಕೇಳಿಸ್ತಾ ಇತ್ತು, ಮಹಿಳೆಯ ಆಕ್ರಂದನ. ಸಂಕಷ್ಟಕ್ಕೆ ಈಡಾದಂತಹ ಮಹಿಳೆಯ ಆಕ್ರಂದನ ಕೇಳಿಸ್ತಾ ಇತ್ತು. ಆ ಮಹಿಳೆಯ ಆಕ್ರಂದವನ್ನ ಕೇಳಿಸಿಕೊಂಡಂತ ಈ ವೈದ್ಯ ಸೈನಿಕ ಮನೆಯೊಳಗೆ ಹೋಗಿ ಸ್ವತಃ ತಾನು ಸಂಕಷ್ಟದಲ್ಲಿದ್ದರೂ ತನ್ನ ನೋವನ್ನು ಮರೆತು ಶತ್ರು ದೇಶದ ಸಂಕಷ್ಟದಲ್ಲಿರುವಂತಹ ಶತ್ರು ದೇಶಕ್ಕೆ ಸೇರಿದ ಅವರಾಗಿರುವಂತಹ ಮಹಿಳೆ, ಆ ಮಹಿಳೆಯ ನೋವನ್ನ ಪರಿಹರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಹಾಗೆ ಆ ಕುಟುಂಬವೂ ಕೂಡ ತಮ್ಮ ಮನೆಗೆ ತೆವಳುತ್ತಾ ಬಂದಿರುವಂತಹ ಗಾಯಗೊಂಡಂತಹ ಈ ವ್ಯಕ್ತಿಯನ್ನ ತಮ್ಮ ವೈರಿ ದೇಶಕ್ಕೆ ಸೇರಿದವನೋ ಎನ್ನುವುದನ್ನು ಪರಿಗಣಿಸದೆ ತಮ್ಮ ದೇಶದ ಸೈನಿಕರಿಂದ ದಾಳಿಗೆ ತುತ್ತಾಗದಂತೆ ಆ ಮಹಿಳೆ ಮುದುಕಿ ಈ ತೆವಳುತ್ತಾ ಬಂದಿರುವಂತಹ ವೈದ್ಯ ಸೈನಿಕನನ್ನ ರಕ್ಷಿಸುವಂತಹ ಮಾನವೀಯ ಗುಣವನ್ನು ನಾವಿಲ್ಲಿ ಕಾಣ್ತೇವೆ. ನೋಡಿ ವಿದ್ಯಾರ್ಥಿಗಳು, ಎರಡು ಅಂಶಗಳನ್ನ. ಒಂದು, ಆ ತೆವಳುತ್ತಾ ಬಂದಂತಹ ಸೈನಿಕ ಆ ಮನೆಯೊಳಗೆ ಪ್ರವೇಶ ಮಾಡಿ ಅವರು ಈ ವೈದ್ಯ ಸೈನಿಕನಿಗೆ ಶತ್ರು ದೇಶದವರಾಗಿದ್ದರು. ಅಷ್ಟಿದ್ದಾಗ್ಯೂ ಕೂಡ ತನ್ನ ನೋವನ್ನು ಮರೆತು ಆ ಸಂಕಷ್ಟದಲ್ಲಿರುವಂತಹ ಮಹಿಳೆಯ ನೋವನ್ನು ಪರಿಹರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಆ ಒಂದು ಋಣಕ್ಕೆ ಪ್ರತಿಯಾಗಿ ಆ ಮಹಿಳೆ ಮತ್ತು ಮುದುಕಿ ಇಬ್ರು ಇದ್ರ ಮನೆಯಲ್ಲಿ. ಅವರಿಬ್ರು ಕೂಡ ಬಂದಂತಹ ವ್ಯಕ್ತಿ ತಮ್ಮ ವೈರಿ ದೇಶಕ್ಕೆ ಸೇರಿದವನು ಅನ್ನುವುದನ್ನು ಕೂಡ ಪರಿಗಣಿಸದೆ ಆ ಗಾಯಗೊಂಡಂತ ವೈದ್ಯ ಸೈನಿಕನನ್ನ ತಮ್ಮ ದೇಶದ ಸೈನಿಕರಿಂದ ರಕ್ಷಿಸುವಂತ ಮಾನವೀಯ ಗುಣವನ್ನ ನಾವು ಈ ಯುದ್ಧದ ಮೂಲಕವಾಗಿ ಕಾಣ್ತಾ ಹೋಗ್ತೀವಿ. ಒಟ್ಟಾರೆ ಜನಸಾಮಾನ್ಯರಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರದ ಮನೋಭಾವವನ್ನ, ಸಂಕಷ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ವೈರಿ ಮಿತ್ರ ಅನ್ನುವುದನ್ನು ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯವನ್ನ ಎತ್ತಿ ಹಿಡಿಯಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಲೇಖಕಿ ಸಾರಾ ಬುಕ್ಕರ್ ಅವರು ಈ ಮೂಲಕ ನಮ್ಮೆಲ್ಲರಿಗೂ ಕೊಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಸಂಕಷ್ಟದಲ್ಲಿದ್ದಾಗ ಅವು ವೈರಿ ಇದ್ದಾನ ಮಿತ್ರ ಇದ್ದಾನ ಅನ್ನುವುದನ್ನ ನಾವು ನೋಡ್ಲಿಕ್ಕೆ ಹೋಗಬಾರ್ದು. ಅವರ ನೋವನ್ನ ಪರಿಹರಿಸುವಂತ ಒಂದು ಚಿಕ್ಕ ಪ್ರಯತ್ನವನ್ನ ನಾವು ಮಾಡಬೇಕು ಅನ್ನುವುದನ್ನ, ಅಥವಾ ನಾವು ಮಾಡಬೇಕು ಅನ್ನುವಂತಹ ಒಂದು ಮಾನವೀಯ ಮೌಲ್ಯ ನಮಗೆ ಗೊತ್ತಾಗ್ತದೆ. ವಿದ್ಯಾರ್ಥಿಗಳೇ, ಒಂದು ಪಠ್ಯಾಧಾರ ಟಿಪ್ಪಣಿ ಇದೆ, ಬ್ಲಾಕ್ಔಟ್ ನಿಯಮ ಅಂತ ಬರ್ತದೆ. ಬ್ಲಾಕ್ಔಟ್ ನಿಯಮ ಅಂದ್ರೆ ಏನು? ಹಾಗಾದ್ರೆ ಯುದ್ಧದ ಸಮಯದಲ್ಲಿ ರಾತ್ರಿ ವೇಳೆಯಲ್ಲಿ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿ ಇದ್ದು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ನಾವು ಬ್ಲಾಕ್ಔಟ್ ನಿಯಮ ಅಂತ ಕರಿತೀವಿ. ಸೊ ಬ್ಲಾಕ್ ಮೀನ್ಸ್ ಕಪ್ಪು ಅಂತ ಅರ್ಥ. ಕಪ್ಪು, ಅವರು ಕತ್ತಲೆಯಲ್ಲಿ ಇರ್ತಾರೆ. ಯಾಕೆ ಕತ್ತಲೆಯಲ್ಲಿ ಇರ್ತಾರಪ್ಪ ಅಂದ್ರೆ ಯುದ್ಧದ ಸಂದರ್ಭ ಇರ್ತದೆ. ರಾತ್ರಿ ವೇಳೆಯಲ್ಲಿ ಶತ್ರು ಸೈನಿಕರು ತಮ್ಮ ದೇಶಕ್ಕೆ ಬಂದು ವೈಮಾನಿಕ ದಾಳಿಯನ್ನ ಮಾಡ್ತಾರ ಅನ್ನುವಂತ ಉದ್ದೇಶಕ್ಕಾಗಿ ಆ ಪ್ರದೇಶದವರು ಏನ್ ಮಾಡ್ತಾರ, ಶತ್ರು ಸೈನಿಕರಿಗೆ ವೈಮಾನಿಕ ದಾಳಿ ನಡೆಸಲಿಕ್ಕೆ ನಾವು ಗೊತ್ತಾಗಬಾರ್ದು, ಇಲ್ಲಿ ಮನೆಗಳಿದ್ದಾವ ಅನ್ನುವುದು ಕೂಡ ಅವ್ರಿಗೆ ಗೊತ್ತಾಗಬಾರ್ದು ಅನ್ನುವಂತ ಉದ್ದೇಶಕ್ಕಾಗಿ ರಾತ್ರಿಯ ಸಂದರ್ಭದಲ್ಲಿ ಯಾವುದೇ ವಿದ್ಯುತ್ ದೀಪವನ್ನು ಹಚ್ಚುವುದಿಲ್ಲ, ಬೆಂಕಿಯನ್ನ ಹೊರಿಸದೆ ಕತ್ತಲಿನಲ್ಲಿ ಇದ್ದು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ತಾ ಇದ್ರು. ಅದಕ್ಕೆ ನಾವು ಬ್ಲಾಕ್ಔಟ್ ನಿಯಮ ಅಂತ ಕರಿತೀವಿ.
ಪದಗಳ ಅರ್ಥ ಇದಾವ. ಆರ್ತನಾದ ಅಂದರೆ ಕಷ್ಟಕ್ಕೆ ಸಿಲುಕಿದವರ ಕೂಗು ಅಂತ ಅರ್ಥ ಕೊಡ್ತದೆ. ಕ್ರೌರ್ಯ ನಿರ್ದಯತೆ ಅಥವಾ ಕರುಣೆ ಇಲ್ಲದ. ಇನ್ನು ರೋದನ ಅಂದರೆ ಅಳುವಿಕೆ. ಸುಲಗಿತ್ತಿ ಅಂದರೆ ಹೆರಿಗೆಯ ಸಮಯದಲ್ಲಿ ಸಹಾಯ ಮಾಡುವವಳು. ಕಿವಿಗಡ ಚಿಕ್ಕು ಅಂದರೆ ಕಿವಿಗೆ ಕರ್ಕಶವಾಗು. ಗ್ರೌಂಡ್ ಅಂತ ಒಂದು ಪದ ಬರ್ತದೆ, ಭೂಪ್ರದೇಶ. ಸಾಂತ್ವನ ಅನ್ನುವಂಥ ಒಂದು ಪದ ಬರ್ತದೆ, ಸಮಾಧಾನ ಪಡಿಸು. ಹಂಬಲ ಅಂದರೆ ತೀವ್ರ ಆಸೆ. ಹತಾಸೆ ಅಂದರೆ ನಿರಾಶೆ ಅಥವಾ ಆಶಾಭಂಗ. ವಿದ್ಯಾರ್ಥಿಗಳು ಇದಿಷ್ಟು ಈ ದಿನ ನೀವು ಪೇರಲ್ಲಿ ಬರಿತಾ ಹೋಗಬೇಕು. ಕವಿ ಪರಿಚಯ ಬರಿಬೇಕು, ಆಕರ ಗ್ರಂಥ, ಆಶಯ, ಟಿಪ್ಪಣಿ, ಆಮೇಲೆ ಪದಗಳ ಅರ್ಥ. ಇದಿಷ್ಟನ್ನ ಈ ದಿನ ನೀವು ಪೇರ್ನಲ್ಲಿ ಬರೀಬೇಕು. ಚೆನ್ನಾಗಿ ಓದ್ಕೋಬೇಕು. ಇದರಲ್ಲೇನಾದರೂ ನಿಮಗೆ ಅರ್ಥ ಆಗದಿದ್ರೆ ಮೆಸೇಜ್ ಮೂಲಕವಾಗಿ ನೀವು ತಿಳಿಸ್ಬೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ನಾವು ನಾಳೆ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ವಿದ್ಯಾರ್ಥಿಗಳೆಲ್ಲರಿಗೂ ಅರ್ಥವಾಯಿತು ಅಂತ ಭಾವಿಸ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಕಾಲಾವಧಿಯಲ್ಲಿ ಭೇಟಿಯಾಗೋಣ. La la